ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀ ಕೃಷ್ಣ ವ್ಲಾಗ್ ಇನ್ ಕನ್ನಡ. ಇವತ್ತಿನ ವ್ಲಾಗಲ್ಲಿ ಬೀಗರ ಔತಣದ ವ್ಲಾಗ್ನ ಹಾಕ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತಾನೆ ಹೆಡ್ವರೆಗೂ ನೋಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾವು ತಾಂಬೂಲನ ರೆಡಿ ಮಾಡ್ತಾ ಇದ್ವಿ. ಬಂದಂಥ ಎಲ್ಲ ಅತಿಥಿಗಳಿಗೂ ನಾವು ತಾಂಬೂಲ ಕೊಡೋಣ ಅಂತ ಹೇಳಿ ಎಲ್ಲನೂ ಮುಂಚೆನೇ ಪ್ಯಾಕ್ ಮಾಡಿ ಎತ್ತಿಟ್ಕೊಳ್ತಿದ್ದು. ಸೊ ಬೀಗರ ಊಟದ ಇಂದಿನ ದಿನವೇ ಪ್ಯಾಕ್ ಮಾಡಿ ಎತ್ತಿಟ್ಕೊಂಡಿದ್ವಿ. ಫಿಲ್ಟರ್ ಹಾಕಿದ್ರೆ ಎಷ್ಟು ಬ್ಲ್ಯಾಕ್ ಕಾಣಿಸ್ತಿದೆ. ಇಲ್ಲ, ಚೆನ್ನಾಗಿದೆಯಾ? ಈ ಮೇಕಪ್ ಎಲ್ಲ ಇವಳೆ ಮಾಡಿರೋದು. ಚೆನ್ನಾಗಿದ್ರೆ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ನನಗೆ ಮೇಕಪ್ ಮಾಡಿಕೊಟ್ಟಿದ್ದು ನನ್ನ ತಂಗಿನೇ. ಚೆನ್ನಾಗಿ ಮಾಡಿದಾಳ ಇಲ್ವಾ ಅಂತ ಕಮೆಂಟಲ್ಲಿ ಹೇಳಿ. ಮತ್ತು ಸುಮ್ಮನೆ ರೇಗಿಸ್ತಿದ್ದೆ ಅಷ್ಟೇ, ಚೆನ್ನಾಗಿ ಮಾಡಿಲ್ಲ ನೀನು ಹಾಗೆ ಹೇಗೆ ಅಂತ ಹೇಳಿ. ಸ್ವಲ್ಪ ಕಾಲು ಎಳಿತಿರ್ತೀನಿ ಜಾಸ್ತಿ ಅವಳಿಗೆ, ಅವಳು ಕೂಡ ಹಾಗೆ ಮಾಡ್ತಾಯಿರ್ತಾಳೆ. ಹಾಗಾಗಿ ಸ್ವಲ್ಪ ರೇಗಿಸ್ತಿದ್ದೆ, ನೀನು ಚೆನ್ನಾಗಿ ಮಾಡಿಲ್ಲ, ನಾನು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳಿ. ಇಲ್ಲ, ನಾನು ಚೆನ್ನಾಗಿ ಮಾಡಿದ್ದೀನಿ, ನಾನೇ ಸ್ವಲ್ಪ ಡಲ್ ಆಗಿದ್ದೀನಿ, ನಿನಗೆ ಚೆನ್ನಾಗಿ ಮಾಡಿಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ಲು. ಹಾಗೆ ಬೀಗರ ಔತಣಕ್ಕೆ ಬ್ಯೂಟಿಷಿಯನ್ನ ಕರೆಸಿದ್ವಿ. ಬರೀ ಹೇರ್ ಸ್ಟೈಲ್ ಮಾತ್ರ ಮಾಡಿಸ್ಕೊಂಡು, ತುಂಬ ಮೇಕಪ್ ಏನು ಮಾಡಿಸ್ಕೊಳ್ಳಿಲ್ಲ ನಾವು. ಸ್ವಲ್ಪ ಓಡಾಡೋದು ಜಾಸ್ತಿ ಇರುತ್ತೆ, ಸ್ವೆಟ್ ಜಾಸ್ತಿ ಆಗ್ತಾ ಇರುತ್ತೆ ಬಿಸಿಲಲ್ವಾ ಅಂತ ಹೇಳಿ ಬೇಡ ಅಂತ ಹೇಳಿದ್ವಿ. ಮದುಮಗಳಿಗೆ ಮಾತ್ರ ಫುಲ್ಲಾಗಿ ಮೇಕಪ್ ಮಾಡೋಕ್ಕೆ ಹೇಳಿದ್ವಿ ನಾವು. ಮನೆಗೆ ಬಂದಿದ್ದರು ಅವರು, ಅವ್ರ ಹೆಸರು ಶ್ವೇತಾ ಅಂತ. ನಾನು ಮ್ಯಾರೇಜ್ ವಿಡಿಯೋ ಹಾಕಿದ್ದೀನಲ್ಲ ಅದರಲ್ಲಿ ಹೇಳಿದ್ದೆ. ಸೊ ಅವರನ್ನೇ ಕರೆಸಿದ್ವಿ. ತುಂಬ ಚೆನ್ನಾಗಿ ಮೇಕಪ್ ಎಲ್ಲ ಮಾಡಿಕೊಟ್ರು. ಮತ್ತು ಆ ಏರ್ ಬನ್ನೆಲ್ಲ ಚೆನ್ನಾಗಿ ಹಾಕ್ಕೊಟ್ರು. ಅಮ್ಮ, ನಾನು ಮತ್ತು ಅತ್ತೆ ಎಲ್ಲ ಇದ್ದರು ಮನೇಲಿ, ಅವ್ರಿಗೆಲ್ರಿಗೂ ಹಾಕ್ಕೊಟ್ರು. ಇದನ್ನೆಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಂಡು ನಾವು ಚೌಟ್ರಿಗೆ ಹೋಗಬೇಕಾಗಿತ್ತು. ಸೊ ಬೀಗರ ಔತಣನೂ ಕೂಡ ನಾವು ಚೌಟ್ರಿಲೇ ಮಾಡಿದ್ವಿ. ಅಲ್ಲಿಗೆ ಹೊರಡೋಕ್ಕೆ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳ್ತಾ ಇದ್ದು. ಸೊ ಈ ರೀತಿ ಡಿಸೈನ್ ಮಾಡಿಕೊಟ್ರು. ತುಂಬ ಸಿಂಪಲ್ಲಾಗೆ ಹೇಳಿದ್ದು, ಜಾಸ್ತಿ ಹೆವಿಯಾಗಿ ಏನು ಬೇಡ ಅಂತ ಹೇಳಿ, ಸಿಂಪಲ್ಲಾಗಿ ಸಾಕು ಅಂತ ಹೇಳಿ. ನಾನು ಹಾಕ್ಕೊಂಡಿರೋ ಸೀರೆ, ನನ್ನ ತಂಗಿ ಹಾಕ್ಕೊಂಡಿರೋ ಸೀರೆ ಎರಡನ್ನೂ ಅಮ್ಮನ ಮನೆ ಹೊಸ ಮನೇಲಿ ತೆಕ್ಕೊಟ್ಟಿದ್ದಂಥದ್ದು ನಮಗೆ. ಸೊ ನಾವು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಅವ್ರು ಹೊಸ ಮನೇಲಿ ಕೊಡಿಸಿರೋಂಥ ಸೀರೆನ ನಾವು ಹಾಕೊಳ್ಳೋಣ ಅಂತ ಹೇಳಿ. ನಾವು ಕೂಡ ಬೇರೆ ತಗೊಂಡಿದ್ದು, ಬಟ್ ಬೇಡ ಅದನ್ನೇ ಹಾಕೊಳ್ಳೋಣ ಅಂತ ಹೇಳಿ ಹಾಕೊಂಡಿದ್ದು. ಬಟ್ ಒಂದೆರಡು ಸಲ ಹಾಕಿದ್ವಿ ಅಷ್ಟೇ, ಹಾಗಾಗಿ ನಾವು ಅದನ್ನೇ ಹಾಕೋಣ ಅಂತ ಹೇಳಿ ತಗೊಂಡಿದ್ದಂಥದ್ದು. ಹಾಗೆ ಈ ವಿಡಿಯೋನ ಅವಳೇ ಮಾಡಿಕೊಡ್ತಿದ್ದು. ಶಾರ್ಟ್ಸಿಗೆ ಮಾಡಬೇಕಾ ಇಲ್ಲ ವ್ಲಾಗಿಂಗ್ ಮಾಡಬೇಕಾ ಹೇಳು, ಯಾವ ರೀತಿ ಮಾಡಬೇಕು ಅಂತ ಕೇಳಿ ಮಾಡ್ತಾ ಇದ್ಲು. ಅವಾಗವಾಗ ನನಗೆ ಅವಳು ಕಾಲು ಎಳಿತಿರ್ತಾಳೆ, ನಾನು ಅವಳಿಗೆ ಕಾಲು ಎಳಿತಿರ್ತೀನಿ. ಸೊ ಈ ರೀತಿ ಹೋಗ್ತಾ ಇರುತ್ತೆ ಅಕ್ಕ ತಂಗಿರ ಮಧ್ಯೆ. ನಾನು ಮುಂಚೆನೇ ಹೇಳಿದ್ನಲ್ಲ, ಸಿಬ್ಲಿಂಗ್ಸ್ ಅಂದರೆ ಸ್ವಲ್ಪ ಹಾಗೆ ಹೇಗೆ ಇರಬೇಕು, ಆವಾಗಲೇ ತಮಾಷೆಯಾಗಿ ಜಾಲಿಯಾಗಿ ಇರ್ಬೋದು ಅಂತ ಹೇಳಿ. ಮತ್ತು ಕೆಳಗಡೆ ಯಾರೋ ಬಂದರು ಅಂತ ಅನಿಸುತ್ತೆ, ಕರೆದ್ರು ಅಂತ ಹೇಳಿ ಫೋನ್ ಕೊಟ್ಟು ಹೋದ್ಲು. ನೀನೇನು ಮಾಡ್ಕೋತೀರೋ ಬರ್ತೀನಿ ಅಂತ ಹೇಳಿ ಫುಲ್ಲಾಗಿ ರೆಡಿಯಾಗಿದ್ದಾಳೆ ಅವಳು. ಕಂಪ್ಲೀಟಾಗಿ ರೆಡಿ ಆದಮೇಲೆ ನಾನು ಸ್ವಲ್ಪ ಹೇರ್ ಸ್ಟೈಲೆಲ್ಲ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ. ಎಲ್ಲರೂ ಹೋಗಿದ್ರು, ನಾವೇ ಇದ್ದವರು ಮನೇಲಿ, ಲಾಸ್ಟ್ ಹೋಗಬೇಕಾಗಿತ್ತು. ಇದು ಹಾಸನಲ್ಲೇ ಮಾಡಿದ್ದಂಥದ್ದು ಚೌಟ್ರಿನ. ಹಾಗೆ ಇವಾಗ ಚೌಟ್ರಿಗೆ ಹೋಗ್ತಾ ಇದ್ದೀವಿ. ಸೊ ಇದು ಬೀಗರ ಔತಣಕ್ಕೆ ಕರೆಕ್ಟಾಗಿ ಮಾಡಿಸಿದ್ದಂಥ ಒಂದು ಚೌಟ್ರಿ. ಸ್ವಲ್ಪ ಊರೊಳಗಡೆ ತೋಟದೊಳಗೆ ಇದೆ ಇದು ಚೌಟ್ರಿ, ಅಲ್ಲಿ ಮಾಡಿದ್ದ. ಸ್ವಲ್ಪ ಜನ ಎಲ್ಲ ಅವಾಯ್ಡ್ ಮಾಡೋಕ್ಕೆ ಚೆನ್ನಾಗಿರುತ್ತೆ, ಒಂಥರ ನೇಚರಾಗಿ ಚೆನ್ನಾಗಿತ್ತು ಅಂತ ಹೇಳಿ ಈ ಚೌಟ್ರಿನ ಬುಕ್ ಮಾಡ್ಕೊಂಡಿದ್ರು. ಚೆನ್ನಾಗಿತ್ತು, ಜನ ಎಲ್ಲ ಕರೆಕ್ಟಾಗಿ ಅವಾಯ್ಡ್ ಮಾಡೋಕ್ಕೆ ಚೆನ್ನಾಗಿತ್ತು. ಸ್ವಲ್ಪ ದೊಡ್ಡದಾಗಿ ಜಾಗ ಎಲ್ಲ ಇತ್ತು, ಸ್ಪೇಸಸ್ ಆಗಿತ್ತು. ಸೊ ಬೀಗರ ಔತಣ ಅಂದರೆ ಹಾಸನ ಸೈಡಲ್ಲಿ ಬೀಗರ ಊಟನೇ ತುಂಬ ಜಾಸ್ತಿ ಜನ ಬರೋವಂಥದ್ದು. ಹಾಗಾಗಿ ಸ್ವಲ್ಪ ದೊಡ್ಡದಾಗಿ ಮಾಡಿದರು. ನಾವು ಹೋದಾಗ ಇನ್ನೂ ಯಾರೂ ಬಂದಿರಲಿಲ್ಲ. ಸ್ವಲ್ಪ ದೂರ ಊರಿಂದ ಯಾರ್ಯಾರೆಲ್ಲ ಬರ್ತಾರೆ ಊರಿನಿಂದ ಅವರೆಲ್ಲ ಬಂದಿದ್ದರು. ಮತ್ತು ನೆಂಟರೆಲ್ಲ ಬರೋಷ್ಟರಲ್ಲಿ, ಯಾರ್ಯಾರೆಲ್ಲ ಗೆಸ್ಟ್ ಬರ್ತಾರೆ ಅವರೆಲ್ಲ ಬರೋಷ್ಟರಲ್ಲಿ ನಾವು ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿಸ್ತಾ ಇದ್ವಿ. ಅಲ್ಲೂ ಕೂಡ ನನಗೆ ಕಾಲು ಎಳ್ಕೊಂಡು, ನೋಡು ಹಂಗೆ ನಗಾಡ್ತಿದ್ಯಾ, ಹಿಂಗೆ ನಗಾಡ್ತಿದ್ಯಾ ಅಂತ ಹೇಳಿ ಸ್ವಲ್ಪ ರೇಗಿಸ್ತಾ ಇದ್ವಿ. ಮದುವೆಯಲ್ಲಿ ನಾವು ಮಕ್ಕಳದ್ದು ಫೋಟೋಶೂಟೇ ಮಾಡಿಸಿರಲಿಲ್ಲ. ಸೊ ನಮ್ಮ ಕೈಗೂ ಸಿಗಲಿಲ್ಲ ಅವರು. ಮತ್ತು ಅಷ್ಟು ಚೆನ್ನಾಗಿ ರೆಡಿಯಾಗಿದ್ದರು, ನಾವು ಕೂಡ ಬ್ಯುಸಿಯಾಗಿದ್ವಿ, ಏನೂ ಫೋಟೋ ಎಲ್ಲ ತೊಗೊಳಕ್ಕಾಗಲಿಲ್ಲ ಅಂತ ಹೇಳಿ ಸ್ವಲ್ಪ ಈಗ ಫ್ರೀ ಟೈಮಲ್ಲಿದ್ವಿ. ಜಾಸ್ತಿ ಏನು ನೆಂಟರು ಇನ್ನೂ ಬರ್ತಿರ್ಲಿಲ್ವಲ್ಲ, ನಾವು ಬೇಗನೆ ಹೋಗಿದ್ದು ಅಂತ ಹೇಳಿ ಮಕ್ಕಳಿಗೆ ಫೋಟೋಶೂಟ್ ಎಲ್ಲ ಮಾಡಿಸಿ, ಹಾಗೆ ನಾವು ಕೂಡ ಫೋಟೋ ಎಲ್ಲ ತಗೋತಾ ಇದ್ದು. ಎಲ್ಲರೂ ಕೂಡ ಸ್ಟೇಜ್ ಮೇಲೆ ಹೋಗಿ ವಿಶ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಮತ್ತು ನಾವು ಕೂಡ ಊಟಕ್ಕೆ ಹೋಗೋಕ್ಕಿಂತ ಮೊದಲು ವಿಶ್ ಮಾಡಿ ಹೋಗ್ಬಿಡೋಣ ಅಂತ ಹೇಳಿ ವಿಶ್ ಮಾಡ್ತಾ ಇದ್ವಿ. ಯಾರೋ ನಮಗಿಂತ ಮುಂಚೆ ಬಂದಿದ್ದವ್ರದ್ದು ಇಯರಿಂಗ್ ಏನೋ ಕೆಳಗೆ ಬಿದ್ದೋಯ್ತಂತೆ ಗೋಲ್ಡ್ದು, ಅದನ್ನು ಹುಡುಕ್ತಾ ಇದ್ರು. ಸೊ ಸಿಗ್ತಾ ಏನೋ ಕರೆಕ್ಟಾಗಿ ನನಗೆ ಲಾಸ್ಟಲ್ಲಿ ಗೊತ್ತಾಗಲಿಲ್ಲ, ಕೇಳೋಕ್ಕೂ ಆಗಲಿಲ್ಲ ಸಿಗ್ತಾ ಅಂತ ಹೇಳಿ. ಹಾಗೆ ನಾನು ಇವನಿಗೆ ಗಿಫ್ಟಾಗಿ ನಾವು ರಿಂಗ್ ಮಾಡಿಸಿದ್ವಿ. 2 ಜನಕ್ಕೂ ರಿಂಗ್ ಮಾಡಿಸಿದ್ದು. ಮದುವೆಯಲ್ಲಿ ಕೊಡೋಕ್ಕಾಗಲಿಲ್ಲ, ಏನಕ್ಕೆ ಅಂದರೆ ಅವನ ಸೈಜ್ ಆರ್ಡ್ರ್ ಕೊಟ್ಟು ಮಾಡಿಸಿದ್ರಿಂದ ರಿಂಗ್ನ ಆ ಮದುವೆ ದಿನ ಕೊಡೋಕ್ಕಾಗಲಿಲ್ಲ. ಹಾಗಾಗಿ ಬೀಗರ ಔತಣಕ್ಕಾದರೂ ರಿಂಗ್ ಸಿಕ್ತು, ಇಲ್ಲಾಂದರೆ ಅವತ್ತು ಕೂಡ ಕೊಡೋಕ್ಕಾಗ್ತಿರಲಿಲ್ಲ. ನಾನು ಊರಿಗೆ ಹೋಗಿ ಅವ್ನು ಏನು ಇಷ್ಟಪಡ್ತಾನೆ ಅದನ್ನೇ ತೆಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಆ ಸೈಜ್ ಸಿಗದೇ ಇರೋ ಕಾರಣದಿಂದ ಆರ್ಡ್ರ್ ಮಾಡಬೇಕಾಗಿತ್ತು. ಸೊ ಆರ್ಡ್ರ್ ಕೊಟ್ಟು ಮಾಡಿಸ್ಬೇಕಾಗಿತ್ತು.
ಹಾಗಾಗಿ ಸ್ವಲ್ಪ ಲೇಟ್ ಆಗಿ ಹಾಗೆ ಜನ ಎಲ್ಲ ಊಟಕ್ಕೆ ಹೋಗಿದ್ರು. ಜನ ಕಮ್ಮಿ ಇದ್ದಾಗಲೇ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳಿ ನಾವು ಬೇಗ ಹೋದ್ವಿ. ಮತ್ತು ಬಂದು ನಿಂತ್ಕೊಂಡ್ರೆ ತುಂಬ ಲೇಟ್ ಆಗುತ್ತೆ, ಇನ್ನು ಬೇರೆ ಕೆಲಸ ಎಲ್ಲ ಇರ್ತವೆ ಅಂತ ಹೇಳಿ ಜನ ಕಮ್ಮಿ ಇದ್ದಾಗಲೇ ನಾವು ಬೇಗ ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊಂಡ್ಬಿಟ್ಟು ಔತಣದಲ್ಲಿ ಫ್ಯಾಮಿಲಿ ಗ್ರೂಪ್ ಫೋಟೋ ತಗೊಳ್ಳೋಕ್ಕೆ ಆಗಲಿಲ್ಲ. ಎಲ್ಲರೂ ಒಂದೊಂದು ದಿಕ್ಕಲ್ಲಿ ಕೆಲಸ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದರು. ಎಲ್ಲರೂ ಒಂದೊಂದು ಕಡೆ ನೋಡ್ಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ರು. ಸೊ ಎಷ್ಟೇ ಆಗಲಿ ಬೀಗ್ರ ಔತಣ ಅಂದರೆ ಸ್ವಲ್ಪ ಬ್ಯುಸಿಯಾದಂಥ ಫಂಕ್ಷನ್ ಅಂತ ಹೇಳ್ತೀನಿ. ಯಾಕಂದರೆ ಒಬ್ಬೊಬ್ಬರನ್ನು ಒಂದೇ ಕಡೆ ಕೂರಿಸೋದು ಭಾಳ ಕಷ್ಟ ಆಗುತ್ತೆ. ಒಂದೊಂದು ಕೆಲಸನೂ ನೋಡಿಕೊಂಡು ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಮದುವೆ ಅಂದರೆ ಸುಮ್ಮನೆ ಅಲ್ವಾ, ಎಲ್ಲ ಥರದ ವಿಚಾರನೂ ಎಲ್ಲ ಕಡೆನೂ ಎಲ್ಲ ಕೆಲಸನೂ ಎಲ್ಲರ ಮೇಲೂ ಒಂದು ಕಣ್ಣಿಟ್ಕೊಂಡು ಕೆಲಸನ ಮಾಡಿಸ್ಬೇಕಾಗತ್ತೆ. ಹಾಗಾಗಿ ಎಲ್ಲರೂ ಬ್ಯುಸಿಯಾಗಿದ್ದರಿಂದ ಲಾಸ್ಟಿಗೆ ಫೋಟೋಗ್ರಾಫರ್ ಹೇಳ್ತಿದ್ರು, ಮ್ಯಾಮ್ ಇದರಲ್ಲಿ ನೀವು ನಿಮ್ಮ ಫ್ಯಾಮಿಲಿ ಫೋಟೋದು ಗ್ರೂಪೇ ಇಲ್ವಲ್ಲ ಮ್ಯಾಮ್, ಫ್ಯಾಮಿಲಿ ಫೋಟೋ ತಗೋಬೇಕಾಗಿತ್ತಲ್ವ ಅಂತ ಹೇಳಿ ಫೈನಲಾಗಿ ನಾವೇ ಒಂದು ಕಡೆ ಕೂತ್ಕೊಳ್ಳಲಿಲ್ಲ. ಹಾಗಾಗಿ ತಗೊಳ್ಳೋಕ್ಕೆ ಆಗಲಿಲ್ಲ. ಅಂದರೆ ಅಮ್ಮ, ನಾನು, ಅಪ್ಪ ಟೋಟಲಾಗಿ ನಮ್ಮ ಫ್ಯಾಮಿಲಿ ಗ್ರೂಪ್ ಫೋಟೋನೇ ಇರಲಿಲ್ಲ ಬೀಗ್ರು ಔತಣದ್ದು. ಹಾಗಾಗಿ ಬನ್ನಿ ಅಂತ ಕರಿತಾನೆ ಇದ್ದರು ಫೋಟೋಗ್ರಾಫರು. ಸೊ ನಾವು ನಮ್ಮ ಬ್ಯುಸಿಲಿ ಇದ್ದಿದ್ದರಿಂದ ಒಬ್ಬೊಬ್ಬರನ್ನು ಕರ್ಕೊಂಡು ಬಂದು ಫೋಟೋ ತೆಗೆಸೋವಷ್ಟು ಅಲ್ಲಿ ಟೈಮು ಇರಲಿಲ್ಲ. ಹಾಗಾಗಿ ನಾವು ಲಾಸ್ಟಲ್ಲಿ ಬಂದು ಫೋಟೋ ತೆಗೆಸ್ಕೊಬೋದಾ ಅಂತ ಕೇಳಿದ್ಕೆ ಅವರು ಫುಲ್ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀವಿ, ಇವಾಗ ಆಗಲ್ಲ ಮ್ಯಾಮ್ ಅಂತ ಹೇಳಿದ್ರು. ಪರವಾಗಿಲ್ಲ, ಮದುವೆಯಲ್ಲಿ ತೆಗೆಸ್ಕೊಂಡಿದ್ದೀವಿ, ರಿಸೆಪ್ಷನಲ್ಲಿ ತೆಗೆಸ್ಕೊಂಡಿದ್ದೀವಿ, ಓಕೆ ಅಂತ ಹೇಳಿ ಅಲ್ಲಿ ಏನೇನೆಲ್ಲ ಕೆಲಸ ಇತ್ತು ಅದನ್ನೆಲ್ಲ ಕಂಪ್ಲೀಟಾಗಿ ಮಾಡಿಕೊಂಡು ಮನೆಗೆ ಹುಡುಗ ಹುಡುಗಿನ ಕರ್ಕೊಂಡು ಬಂದು, ಸೊ ಇಲ್ಲಿ ಮಡ್ಲು ತುಂಬ ಅದು ಏನಿತ್ತು ಮತ್ತು ಅವ್ರನ್ನ ಹಸೆ ಹಾಕಿ ಏನೇನೆಲ್ಲ ಶಾಸ್ತ್ರ ಇತ್ತು, ಸೊ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಕಳಿಸಿದ್ವಿ. ನಾವು ಹಾಗೆ ಚೌಟ್ರಿಂದ ಅಲ್ಲಿ ಕಳ್ಸೋಕ್ಕೆ ಹೋಗಲಿಲ್ಲ. ಸೊ ಇದು ಮದುವೆ ಲಾಸ್ಟ್ನೇ ಶಾಸ್ತ್ರ ಅಂತ ಹೇಳ್ತೀನಿ. ಫುಲ್ ಎಂಜಾಯ್ ಮಾಡಿದ್ವಿ. ಅಕ್ಷತೆ ಎಲ್ಲ ಹಾಕ್ತಿದ್ದಾರೆ. ಏನೆಲ್ಲ ಇತ್ತು ಮದುವೆ ಫಸ್ಟಿಂದ ಲಾಸ್ಟ್ವರೆಗೂ ಅಂದರೆ ಬೀಗ್ರ ಔತಣದವರೆಗೂ ನಾನು ಆದಷ್ಟು ವಿಡಿಯೋನ ಮಾಡಿ ಹಾಕಿದ್ದೀನಿ. ಸೊ ಎಲ್ಲ ವಿಡಿಯೋನ ನಾನು ಯೂಟ್ಯೂಬಲ್ಲಿ ಫುಲ್ ಲಾಂಗ್ ವಿಡಿಯೋನ ಹಾಕಿದ್ದೀನಿ. ನಿಮಗೆ ಎಲ್ಲ ವಿಡಿಯೋಗಳನ್ನು ನನ್ನ ಚಾನಲ್ನಲ್ಲಿ ನೋಡ್ಬೋದು. ಮದುವೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ವಿಡಿಯೋನ ಹಾಕಿದ್ದೀನಿ. ಸೊ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ವಿಡಿಯೋನ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಲಂತ ಓಕೆ ಕೊಟ್ಟರೆ ನನಗೆ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಆದಷ್ಟು ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿ ಹತ್ರ ಶೇರ್ ಮಾಡಿ. ಅಕ್ಷತೆ ಎಲ್ಲ ಹಾಕಿದ ಮೇಲೆ ಅಲ್ಲಿರೋ ಎಲ್ಲ ದೊಡ್ಡವ್ರಿಗೂ ಕಾಲಿಗೆ ನಮಸ್ಕಾರ ಮಾಡ್ಕೊಳ್ತಿದ್ದ. ಸೊ ಎಲ್ಲರ ಆಶೀರ್ವಾದನೂ ಬೇಕು ನವ ದಂಪತಿಗಳಿಗೆ. ಹಾಗಾಗಿ ಎಲ್ಲರೂ ಕೂಡ ಆಶೀರ್ವಾದ ಮಾಡಿದರು. ಅಮ್ಮ, ಅಪ್ಪ ಮತ್ತು ಅತ್ತೆಂದಿರಾಗಿರ್ಬೋದು, ಭಾವಂದಿರಾಗಿರ್ಬೋದು, ಚಿಕ್ಕಪ್ಪತಿರು, ದೊಡ್ಡಪ್ಪತಿರು ಎಲ್ಲರೂ ಕೂಡ ಇದ್ದರು. ಹಾಗೆ ಮದುಮಗಳ ಅಪ್ಪ ಅಮ್ಮ ಮತ್ತು ಅವ್ರ ಕಡೆ ಯಾರು ದೊಡ್ಡವರಿದ್ದಾರೆ, ಆಂಟಿಯಂದಿರು ಎಲ್ಲರೂ ಇದ್ದರು. ಸೊ ಎಲ್ಲರ ಕಾಲಿಗೂ ನಮಸ್ಕಾರ ಮಾಡಿಕೊಂಡು ಅವ್ರ ಊರಿಗೆ ಕಳಿಸ್ಕೊಡ್ಬೇಕು, ಅಂದರೆ ಮದುಮಗಳ ಊರಿಗೆ ಇವಾಗ ಕಳಿಸ್ಕೊಡ್ಬೇಕು. ನನ್ನ ತಂಗಿ ಅಂತೂ ಫುಲ್ ಎಮೋಷನಲ್ ಆಗಿ ಹೋಗ್ಬಿಟ್ಲು. ಅವಳು ಹತ್ತೇ ಬಿಟ್ಲು, ದುಃಖನ ಕಂಟ್ರೋಲ್ ಮಾಡ್ಕೊಳಕ್ಕಾಗಲೇ ಇಲ್ಲ, ಹತ್ತೇ ಬಿಟ್ಲು. ನನಗಿಂತ ನನ್ನ ತಂಗಿ ಜೊತೆ ಅಟ್ಯಾಚ್ಮೆಂಟ್ ಜಾಸ್ತಿ. ಅವರಿಬ್ಬರು ಒಟ್ಟಿಗೆ ಬೆಳೆದವರು. ಹಾಗಾಗಿ ನಾನು ಸ್ವಲ್ಪ ನಮ್ಮ ಅಜ್ಜಿ ಮನೇಲಿ ಬೆಳೆದಿದ್ದು ಜಾಸ್ತಿ, ಅವರಿಬ್ಬರು ಅಮ್ಮನ ಮನೇಲೇ ಅಮ್ಮನ ಜೊತೆಲೇ ಇದ್ದಂಥವ್ರು. ಹಾಗಾಗಿ ಅವರಿಬ್ಬರ ಮಧ್ಯೆ ಒಡನಾಟ ಜಾಸ್ತಿ. ಹಾಗಾಗಿ ಅವಳಿಗೆ ದುಃಖ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ತುಂಬ ಜಾಸ್ತಿ ಎಮೋಷನಲ್ ಆಗೋಗ್ಬಿಟ್ಲು. ನಾನಿಂತ ಅವನ ಎದುರುಗಡೆ ಹೋಗೋಕ್ಕೆ ಹೋಗಲಿಲ್ಲ. ಅವ್ನ ಮುಖ ನೋಡಿದರೆ ಸಾಕು ಅಳು ಬರುತ್ತೆ ಅಂತ ಹೇಳಿ ನಾನು ಅವನು ಕಳಿಸ್ಬೇಕಾದ್ರೆ ಎದುರುಗಡೆನೇ ಹೋಗೋಕ್ಕೆ ಹೋಗಲಿಲ್ಲ, ಸ್ವಲ್ಪ ದೂರನೇ. ಮದುವೆಗಳಲ್ಲಿ ಈ ರೀತಿ ಎಮೋಷನಲ್ ಆಗೋದು ಅದು ಸರ್ವೇ ಸಾಧಾರಣ. ಮದುಮಗಳನ್ನ ಮನೆಗೆ ಕಳಿಸ್ಬೇಕಾದ್ರೆ ಮದುಮಗಳು ಅಳೋ ಅಂಥದ್ದು, ಹಾಗೆ ಈ ಕಡೆಯಿಂದ ಹುಡುಗನ ಕಳಿಸ್ಬೇಕಾದ್ರೆ ಹುಡುಗನ ಮನೆಯವರು, ಅಕ್ಕ ತಂಗಿರು, ಸಿಬ್ಲಿಂಗ್ಸ್ ಯಾರಿದ್ರೂ ಸ್ವಲ್ಪ ದುಃಖ ಆಗೋದು ಅಂಥದ್ದು ಇದ್ದೇ ಇರುತ್ತೆ. ಸೊ ರೀಸನ್ ಏನು ಅಂತ ಗೊತ್ತಿಲ್ಲದೆ ಇದ್ರೂ ಕಣ್ಣಲ್ಲಿ ನೀರು ಬರೋ ಅಂಥದ್ದು ಇದ್ದೇ ಇರುತ್ತೆ. ಕರೆಕ್ಟಾದ ರೀಸನ್ ಏನಪ್ಪ ಅಂತ ಗೊತ್ತಿಲ್ಲದೆ ಇದ್ರೂ ಆ ಒಂದು ಸಂತೋಷಕ್ಕೋ ಇಲ್ಲ ಒಂದು ಇದಕ್ಕೋ ನಿಜವಾಗ್ಲೂ ದುಃಖ ಹಾಗೆ. ಮತ್ತೆ ನಿಮ್ಮ ಅಕ್ಕಂಗೂ ಕಾಲಿಗೆ ನಮಸ್ಕಾರ ಮಾಡ್ಕೊಳ್ಳೋ ಅಂತ ಹೇಳ್ತಿದ್ರೆ ನಾನು ಬೇಡ ಅಂತ ನಿಂತಿದ್ದೆ. ಲಾಸ್ಟಲ್ಲಿ ಫೈನಲಲ್ಲಿ ನನಗೂ ನಮಸ್ಕಾರ ಮಾಡ್ಕೊಂಡ. ಇವು ನಮಸ್ಕಾರ ಮಾಡ್ಕೊಂಡಿದ್ದು ನೋಡಿದರೆ ನನಗೆ ಅನ್ನಿಸ್ತು, ಓ ನಮಗೂ ಕೂಡ ಏಜ್ ಆಗ್ತಿದೆ, ಜವಾಬ್ದಾರಿಗಳು ಜಾಸ್ತಿ ಆಗ್ತಿದೆ ನನಗೂ ಅಂತ ಅನ್ನಿಸ್ತಿತ್ತು. ಫೈನಲಾಗಿ ನಮ್ಮ ಅಪ್ಪನೂ ಹೊರಗಡೆಯಿಂದ ಬಂದರು, ಅವ್ರಿಗೂ ನಮಸ್ಕಾರ ಮಾಡಿಕೊಂಡು ಸಾಯಂಕಾಲ ಒಂದು ಈವ್ನಿಂಗ್ ಒಂದು 6:30 ಏನೋ ಆಗಿತ್ತು ಹೊರಡೋಷ್ಟರಲ್ಲಿ. ಮತ್ತು ಲಾಸ್ಟ್ ಮದುವೆದು ಇದು ಲಾಸ್ಟ್ನೇ ಶಾಸ್ತ್ರ, ಅಕ್ಕಿನ ಉಗ್ಗೋ ಶಾಸ್ತ್ರ. ಇದು ಹುಡುಗಿ ಅಕ್ಕಿ ಎಲ್ಲ ಉಗ್ಗಿದ ಮೇಲೆ ಅವ್ರಿಗೆ ದೃಷ್ಟಿ ಎಲ್ಲ ತೆಗೆದು ಸೊ ಕಳಿಸಿದ್ರು. ಸೊ ಇದೇ ಲಾಸ್ಟ್ನೇ ಶಾಸ್ತ್ರ ಅಂತ ಹೇಳ್ತೀನಿ. ಮದುವೆ ವ್ಲಾಗ್ ಕೂಡ ಇದೇ ಲಾಸ್ಟ್ನೇದು. ಇನ್ಮೇಲೆ ಡೈಲಿ ವ್ಲಾಗ್ ಕಂಟಿನ್ಯೂ ಆಗಿ ಹಾಕಬೇಕಾಗುತ್ತೆ. ಮದುವೆ ವ್ಲಾಗ್ ಇಲ್ಲಿಗೆ ಕಂಪ್ಲೀಟಾಗಿ ಮುಗೀತು. ನಿಮಗೆ ಹಾಸನ ಸೈಡಲ್ಲಿ ಯಾವ ರೀತಿ, ನಮ್ಮ ಹಾಸನ ಸೈಡಲ್ಲಿ ಯಾವ ರೀತಿ ಮದುವೆ ಎಲ್ಲ ಮಾಡ್ತಾರೆ ಅಂತ ಕಂಪ್ಲೀಟಾಗಿ ಫಸ್ಟಿಂದ ಎಂಡ್ವರೆಗೂ ನಾನು ವ್ಲಾಗ್ನ ಹಾಕಿದ್ದೀನಿ. ಎಲ್ಲೂ ಮಿಸ್ ಮಾಡ್ದೇ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.